ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬನ್ನಿ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆಯನ್ನು ಅದೇ ರುಚಿನಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಈ ಪ್ರೊಸೀಜರ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ತುಂಬ ಅದ್ಭುತವಾಗಿ ತುಂಬ ರುಚಿಕರವಾಗಿ ಮನೆಯಲ್ಲಿ ಬರುತ್ತೆ. ಹಾಗಾಗಿ ನೀವು ಇದೇ ರೀತಿ ಒಮ್ಮೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡೋಣ. ಫಸ್ಟ್ ಇವಾಗ ಅಕ್ಕಿಯನ್ನು ನೆನೆಸಿಡಬೇಕಾದ್ರೆ ಯಾವ್ಯಾವ ಪದಾರ್ಥಗಳು ಬೇಕಾಗುತ್ತೆ ಅಂತ ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಪುರಿ. ಈ ಬೆಣ್ಣೆ ದೋಸೆ ಮಾಡಬೇಕು ಅಂದರೆ ಮುಖ್ಯವಾಗಿ ರೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮನೆಯಲ್ಲಿ ಉಪಯೋಗಿಸೋ ರೇಷನ್ ಅಕ್ಕಿ ಆಗಲಿ ಬೇರೆ ಯಾವುದಾದ್ರೂ ರೈಸಿಂದ ನಾವು ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಈ ದೋಸೆ ದಾವಣಗೆರೆ ರೀತಿಯನ್ನಲ್ಲೇ ರುಚಿ ಕೊಡಬೇಕು ಅಂತಂದರೆ ನೀವು ಭಾಗ್ಯಲಕ್ಷ್ಮಿಯವರ ಪ್ರೀಮಿಯಂ IR8 ಜಯ ರೈಸನ್ನೇ ಉಪಯೋಗಿಸಿದ್ರೆ ನಮಗೆ ಒರಿಜಿನಲ್ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟೇ ಬರುತ್ತೆ. ಹಾಗಾಗಿ ನಾನು IR8 ಜಯ ರೈಸ್ನ ತೊಗೊಂಡಿದ್ದೀನಿ. ಜೊತೆಗೆ ಇದರಲ್ಲಿ ಮೆಜರ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 100% ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಮಾತ್ರ ದೋಸೆ ನಮ್ಗೆ ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಮೆಜರ್ಮೆಂಟ್ನ ಗಮನ ಇಟ್ಟುಕೊಳ್ಸ್ಕೊಳ್ಳಿ. ಈಗ ನಾನು ಅರ್ಧ ಕೆಜಿ ರೈಸ್ಗೆ ನಾನು ಮಾಡ್ತಾಯಿದ್ದೀನಿ. ಅರ್ಧ ಕೆಜಿ ರೈಸ್ ಅಂದರೆ 2 ಗ್ಲಾಸಷ್ಟು ರೈಸ್ ತೊಗೋತೀನಿ. ಅರ್ಧ ಕೆಜಿ ಅಕ್ಕಿಗೆ ನೀವು 50 ಗ್ರಾಮ್ನಷ್ಟು ಉದ್ದಿನಬೇಳೆ ಎರಡನ್ನೂ ತೊಗೋಬೋದು. ಆದರೆ ಉದ್ದಿನಕಾಳು ತೊಗೊಂಡಿದ್ದೀನಿ. ಉದ್ದಿನಕಾಳು ತೊಗೊಂಡ್ರೆ ಉತ್ತಮ. ಜೊತೆಗೆ ಅರ್ಧ ಕೆಜಿ ಅಕ್ಕಿ, 50 ಗ್ರಾಮ್ ಉದ್ದಿನಕಾಳು, 1 ಟೀ ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ತೊಗೊಂಡು ನಾವು ಅಕ್ಕಿಯನ್ನು ಸಪ್ರೇಟ್ ನೆನೆಸಿಡೋಣ. ಇವೆರಡನ್ನು ಸಪ್ರೇಟ್ ನೆನೆಸಿರಬೇಕು, ಪುರಿಯನ್ನು ಸಪ್ರೇಟ್ ನೆನೆಸೋಣ. ಈಗ ತೊಗೊಂಡು ಬನ್ನಿ, ಇದ್ರ ಮೆಜರ್ಮೆಂಟು ನೋಡಿಕೊಂಡು ನೆನೆಸಿಡೋಣ. ನೋಡಿ, ಮೊದಲಿಗೆ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ, ಇದು 250 ಗ್ರಾಮ್ ಹಿಡಿಯುತ್ತೆ ಆ ಗ್ಲಾಸು. ಅರ್ಧ ಕೆ ಜಿ ಅಂದರೆ ಅದರಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ತೊಗೋತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಮಾತ್ರ ತುಂಬ ನೀಟಾಗಿ ಮಾಡ್ಕೊಳ್ಳಿ. 2 ಗ್ಲಾಸ್ ಆಗಿದೆ. ಈಗ ಈ 2 ಗ್ಲಾಸ್ ಅಕ್ಕಿನ 2 ರಿಂದ 3 ಸಾರಿ ತೊಳಿಬೇಕಾಗುತ್ತೆ. ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕಿ ನೆನೆಸಿಡೋಣ. ಅದೇ ರೀತಿ ಉದ್ದಿನಬೇಳೆನೂ ಅಷ್ಟೇ, ಇವೆರಡೂ ಒಟ್ಟಿಗೆ ನೆನೆಸಿಡೋಣ. 50 ಗ್ರಾಮ್ ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯ, ಇದನ್ನು ಅಷ್ಟೇ 2 ರಿಂದ 3 ಬಾರಿ ತೊಳೆದ್ಬಿಟ್ಟು ನೆನೆಸಿಡೋಣ. ಈ ಕಡಲೆಪುರಿಗೂ ಅಷ್ಟೇ, ನಾವು ಇವಾಗಲೇ ಬೇಕಾದರೂ ನೆನೆಸಿಟ್ರೂ ತೊಂದರೆ ಆಗೋಲ್ಲ, ಅಥವಾ ನಾವು ರುಬ್ಬಕ್ಕಿಂತ ಅರ್ಧ ಗಂಟೆ ಮುಂಚೆ ಬೇಕಿದ್ರೂ ನೆನೆಸ್ಬೋದು. ಕಡಲೆಪುರಿ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಸಪ್ಪೆ ಪುರಿ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದು ಒಳ್ಳೆ ರುಚಿ ಕೊಡುತ್ತೆ ಅಂತ. ಈಗ ಈ ಮೂರನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ. ಮಿನಿಮಮ್ ಅಂದರೆ ಇದು 5 to 6 ಅವರ್ ನೆನೆಯಬೇಕು. ಈಗ ಸಮಯ 11 ಗಂಟೆ ಆಗಿದೆ. ಸಂಜೆ 5 ಗಂಟೆವರೆಗೂ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ಯಾವ ರೀತಿ ಇರ್ಬೋದು ಅಂತ ನೋಡೋಣ. ನೋಡಿ, ಈಗ ಎಲ್ಲವೂ 2 ರಿಂದ 3 ಸಾರಿ ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯವನ್ನು ಸಪ್ರೇಟ್ ನೆನೆಸಿದ್ದೀನಿ. ಕಡಲೆಪುರಿ ಹೇಳಿದ್ನಲ್ವ ಮೆಜರ್ಮೆಂಟು, ಅರ್ಧ ಕೆ ಜಿ ಅಕ್ಕಿಗೆ 100 ಗ್ರಾಮ್ ಅಷ್ಟು ಕಡಲೆಪುರಿ ಇದೆ. ಈಗ ಇದಕ್ಕೆ ಹೆಚ್ಚು ನೀರು ಬೇಡ, ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿದ್ರೆ ಸಾಕು. ನಾನು ಎಲ್ಲವನ್ನು ಒಟ್ಟಿಗೆ ನೆನೆಸಿಟ್ಟಿದ್ದೀನಿ. ಈಗ ಮಿನಿಮಮ್ ಅಂದರೆ 5 to 6 ಅವರ್, ಸಂಜೆ 5 ಗಂಟೆವರೆಗೂ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಎಲ್ಲವನ್ನು ಕ್ಲೋಸ್ ಮಾಡಿರ್ತೀನಿ. ಚೆನ್ನಾಗಿ ನೆನ್ಕೊಳ್ಳಿ. ಆಮೇಲಿಂದ ಇದನ್ನು ರುಬ್ಕೊಳ್ಳೋಣ. ನೋಡಿ, ಈಗ ಸಂಜೆ 5 ಗಂಟೆ ಆಗಿದೆ. ಈಗ 5 ಗಂಟೆವರೆಗೂ ನೆನೆಸಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನೆಂದಿದೆ. ಈ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದನ್ನು ನೀರನ್ನೆಲ್ಲ ತಗೊಂಡು ಸ್ವಲ್ಪ ಸೋರು ಹಾಕ್ಕೋಬೇಕು. ನೋಡಿ, ಈ ಥರ ಸೋರಿಸೋಂಥ ಬೌಲಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ನೀಟಾಗಿ ನೀರನ್ನೆಲ್ಲ ಶೋಧಿಸ್ಕೊಳ್ಳೋಣ. ಈ ಥರ ಸೋರಾಕ ಪಾತ್ರೆನೆಲ್ಲ ಹಾಕ್ಕೊಳ್ಳಿ. ನೀರು ಸ್ವಲ್ಪನೂ ನಿಲ್ದಿರ ಸೋರ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀರನ್ನೆಲ್ಲ ಸೋರಿಸಿದ ಮೇಲೆ ಇದನ್ನು ಡೈರೆಕ್ಟಾಗಿ ನಾವು ರುಬ್ಬೋ ಹಾಗಿಲ್ಲ. ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಬಿಟ್ಟು ಚೆನ್ನಾಗಿ ಡ್ರೈ ಆಗಬೇಕು. ನಾವು ಕಜ್ಜಾಯಕ್ಕೆಲ್ಲ ಅಕ್ಕಿನ ಡ್ರೈ ಮಾಡಿ ಪೌಡ್ರ್ ಮಾಡ್ಕೋತೀವಲ್ಲ, ಆ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಸೊ ಈಗ ಇದನ್ನು ಬಟ್ಟೆ ಮೇಲೆ ಹರಡ್ತೀನಿ. ಸ್ವಲ್ಪ ಹೊತ್ತು ನೀವು ಫ್ಯಾನ್ ಗಾಳಿಲಾದರೂ ಆರಿಸ್ಕೋಬೋದು, ಅಥವಾ ಹಾಗೆ ಓಪನ್ನಲ್ಲಾದರೂ ಬಿಟ್ಟಿದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಡ್ರೈ ಆಗುತ್ತೆ. ಆಮೇಲೆ ನಾವು ಪೌಡ್ರ್ ಮಾಡ್ಕೊಳ್ಬೋದು. ಈಗ ಇದನ್ನು ಬಟ್ಟೆ ಮೇಲೆ ಹರಡೋಣ. ನೋಡಿ, ಈ ರೀತಿ ನೀರೆಲ್ಲ ಸೋರಿಸಿದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ತೆಳುವಾಗಿ ಹರಡ್ಕೊಳ್ಳಿ. 1 ಅವರ್ ಆದರೂ, ಅಥವಾ 45 ಮಿನಿಟ್ಸ್ ಆದರೂ, ಎಲ್ಲಿಗೆ ಎಷ್ಟು ಅವರಲ್ಲಿ ನೀರು ಡ್ರೈ ಆಗುತ್ತೋ ನಿಮಗೆ ಗೊತ್ತಾಗುತ್ತೆ. ಬೇಗ ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀರು ಬೇಗ ಡ್ರೈ ಆಗುತ್ತೆ. ಈ ರೀತಿ ತೆಳುವಾಗಿ ಹರಡ್ಕೊಳ್ಳೋಣ. ಹರಡಿ ಇದು ಡ್ರೈ ಆದಮೇಲೆ ಯಾವ ರೀತಿ ಪೌಡ್ರ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತೆಳುವಾಗಿ ಹರಡ್ಕೊಂಡು ಬಿಡಿ. ನೀವು ಬೇಕಂದರೆ ಫ್ಯಾನ್ ಗಾಳಿಯಿಂದನೂ ಆರಿಸ್ಕೊಳ್ಬೋದು, ಆದರೆ ಬಿಸಿಲಲ್ಲಿ ಹಾಕೋ ಹಾಗಿಲ್ಲ. ನೋಡಿ, ಅಕ್ಕಿ ಆಗಲೇ 1 ಅವರ್ ಆಗಿದೆ.
ನೀಟಾಗಿ ಆರ್ಕೊಂಡಿದೆ. ಇದು ಸ್ವಲ್ಪ ಹಿಂಗೆ ಹಿಡಿದು ನೋಡಿದ್ರೆ ಹಸಿ ಅಂಶ ಇರಬೇಕು, ಆದರೆ ನೀರು ಇರಬಾರ್ದು. ನೀಟಾಗಿ ಡ್ರೈ ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕ್ಕ ಜಾರಲ್ಲಿ ನಾನು ಅರ್ಧ kg ಮಾತ್ರ ಹಾಕ್ಕೊಂಡಿರೋದ್ರಿಂದ ಚಿಕ್ಕ ಜಾರಲ್ಲೇ ಪೌಡ್ರ್ ಮಾಡ್ಕೊಳ್ಬೋದು. ಸ್ವಲ್ಪನೇ ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ತೀನಿ. ಆಮೇಲೆ ಯಾವ ರೀತಿ ಕಲಸಿಡೋದು ಅಂತ ನೋಡೋಣ. ನೋಡಿ, ನಾನೇನು ಫ್ಯಾನ್ ಏನು ಹಾಕಿರಲಿಲ್ಲ, ಹಾಗೆಯೇ ವೆದರೇ ಹಾಟ್ ಇದೆ ಅಲ್ವಾ, ಹಾಗಾಗಿ ಹಾಗೆಯೇ ಇದು ಎಲ್ಲ ಡ್ರೈ ಆಗಿದೆ. ನೋಡಿ, ಇಷ್ಟು ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ಪೌಡರ್ ಆಗುತ್ತೆ. ಈಗ ಈ ಅಕ್ಕಿನ ಮತ್ತೆ 2 ಬ್ಯಾಚಲ್ಲಿ ಹಾಕ್ಕೋತೀನಿ. ನಾನು 2 ಲೋಟ ತೊಗೊಂಡಿರೋದ್ರಿಂದ 3 ಬ್ಯಾಚಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಮುಗಿಯುತ್ತೆ. ಈಗ ಅದೇ ರೀತಿ ಉಳಿದಿರೋಂಥ ಅಕ್ಕಿನ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲ ಅಕ್ಕಿಯನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕರೆಕ್ಟ್ ಆದವಾಗೆ ಪೌಡ್ರ್ ರೆಡಿಯಾಗಿದೆ. ಈಗ ಏನು ಮಾಡ್ತೀನಿ ನೆಕ್ಸ್ಟು, ಇದು ಪಕ್ಕದಲ್ಲಿ ಹಾಗೆ ಇರಲಿ. ಮತ್ತೊಂದು ಜಾರ್ ತೊಗೊಂಡು ಈ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಈ 2 ಚೆನ್ನಾಗಿ ನಿಂದಿದೆ, ಇವೆರಡನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೋತೀನಿ. ಉದ್ದಿನ ಬೇಳೆ ಮೆಂತ್ಯ ಒಂದರಲ್ಲಿ ನೆನೆಸಿಟ್ಟಿದ್ದೀನಲ್ಲ ಅದನ್ನು ಹಾಕೊಳ್ಳೋದು, ಅದ್ರ ಜೊತೆಗೇ ಕಡಲೆಪುರಿನೂ ಹಾಕ್ಕೊಂಡು ಒಟ್ಟಿಗೆ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಈ ಪುರಿ 100 ಗ್ರಾಮ್ ಅಷ್ಟಿದೆ, ಒಂದು ಅರ್ಧ ಬೌಲ್ ಅಷ್ಟಿದೆ. ಇದನ್ನು ಸಹ ಇದ್ರ ಜೊತೆಲೇ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡೋಣ. ನೋಡಿ, ಉದ್ದಿನ ಬೇಳೆ ಹಾಗೂ ಪುರಿಯನ್ನು ನೀಟಾಗಿ ರುಬ್ಕೊಂಡು ಬಂದು ಈ ಬೌಲಲ್ಲಿ ನಾನು ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ಈ ರುಬ್ಬಿರೋಂಥ ಮಿಶ್ರಣವನ್ನು ಸೇರಿಸೋಣ. ಜೊತೆಗೆ ಅಕ್ಕಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಬೇಕಾಗುತ್ತೆ. ನೋಡಿ, ಈ ಅಕ್ಕಿ ಹಿಟ್ಟು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲವನ್ನು ಒಂದು ಸಾರಿ ಕಲಸಿಡೋಣ. ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸಹ ಈ ಟೈಮಲ್ಲಿ ಸೇರಿಸೋಣ. 1 kg ಅಕ್ಕಿಗೆ ಒಂದು 100 ಗ್ರಾಮ್ ಮೈದಾ ಸೇರಿಸಬೇಕಾಗುತ್ತೆ. ನಾನು ಅರ್ಧ kg ಅಕ್ಕಿ ತೊಗೊಂಡಿರೋದ್ರಿಂದ ನೋಡಿ ಒಂದು 50 ಗ್ರಾಮಷ್ಟು ಮೈದಾವನ್ನು ಸೇರಿಸ್ತಾ ಇದ್ದೀನಿ. ಈಗ ಉಪ್ಪನ್ನು ಎಲ್ಲ ಹಾಕಿರೋದ್ರಿಂದ ಈಗ ಇದಕ್ಕೆ ನೀರು ಇಷ್ಟೇ ಹಾಕಬೇಕು ಅಂತ ಏನು ಅಳತೆ ಇಲ್ಲ. ಮಿನಿಮಮ್ ಅಂದರೆ ಅರ್ಧ ಲೀಟರ್ ನೀರಂತೂ ಬೇಕಾಗುತ್ತೆ. ಇದು ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ತೀರಾ ತೆಳುವಾಗೂ ಬೇಡ, ಗಟ್ಟಿಯಾಗೂ ಬೇಡ, ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಬೇಕು ಅಂತ ತೋರಿಸ್ತೀನಿ. ಇದಕ್ಕೆ ನೀರನ್ನು ಸೇರಿಸ್ತಾ ಕಲಿಸ್ತಾ ಹೋಗೋಣ. ನೋಡಿ, ಆದಷ್ಟು ಇದನ್ನು ಕೈಯಿಂದನೇ ಕಲಿಸ್ಬೇಕು. ಹಾಗಾಗಿ ಮೊದಲು ಉದ್ದಿನ ಹಿಟ್ಟು ಜೊತೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಬರೋಣ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೊಳ್ತಾ ಹೋಗೋಣ. ನೋಡಿ, ಈ ರೀತಿ ನೀಟಾಗಿ ಕೈಯಿಂದ ಕಲಿಸೋಣ. ಈ ರೀತಿ ಉದ್ದಿನ ಹಿಟ್ಟು ಮಿಕ್ಸ್ ಆಗಬೇಕಲ್ವಾ, ಗಂಟುಗಳಾಗ್ದಿರ ನೀಟಾಗಿ ಕಲಿಸೋಣ. ನೋಡಿ, ಈ ರೀತಿ ನಾವು ಕೈಯಿಂದ ಕಲಿಸ್ತಾ ಇದ್ದರೆ ಒಂದು ಗಂಟುಗಳು ಸಹ ಇರಲ್ಲ. ಒಂದು ವೇಳೆ ಏನಾದರೂ ನೀವು ಇದನ್ನು ಮಿಕ್ಸಿನಲ್ಲಿ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋಕೆ ಕಷ್ಟ ಆದರೆ ಈ ರೀತಿ ಆರಿಸ್ಬಿಟ್ಟು ನೀವು ಮಿಲ್ಲಲ್ಲೂ ಪೌಡರ್ ಮಾಡಿಸ್ಕೊಳ್ಬೋದು, ಆಪ್ಷನಲ್ಲು. ನಾನು ಮನೆಯಲ್ಲೇ ಮಿಕ್ಸಿನಲ್ಲೇ ಮಾಡ್ಕೊತೀನಿ. ನೋಡಿ, ಈಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ. ಈಗಿನ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ತೀನಿ. ನೋಡಿ, ಈಗ ಕರೆಕ್ಟಾಗಿ ಇಷ್ಟು ನೀರು ಸಾಕಾಗುತ್ತೆ. ಮಿನಿಮಮ್ ಅಂದರೆ ಅರ್ಧ ಲೀಟ್ರಾದರೂ ನೀರು ಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಈಗ ಕಲಸಿದೆಲ್ಲ ಮುಗೀತು. ಈಗ ಇದನ್ನೇನು ಮಾಡ್ತೀನಿ ಅಂದರೆ ಬೆಳಗ್ಗೆವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ನೋಡಿ, ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಸ್ಪೆಷಲಾಗಿ ಒಂದು ಪಲ್ಯ, ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾವು ಬೇರೆ ದೋಸೆಗಳಿಗೆ ಮಾಡೋಂಥ ಪಲ್ಯ ಎಲ್ಲ ಇದು ಸ್ವಲ್ಪ ವಿಶೇಷವಾಗಿರುತ್ತೆ. ಹಾಗಾಗಿ ಮೊದಲು ಪಲ್ಯ ಮತ್ತು ಚಟ್ನಿಯನ್ನು ಮಾಡ್ಕೊಂಡು ಬಿಡೋಣ, ಆಮೇಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಪಲ್ಯ ಮಾಡೋದಕ್ಕೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಈ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿ ಆಮೇಲೆ ನಾವು ತೊಗೊಂಡಿರೋಂಥ ಈರುಳ್ಳಿಯನ್ನು ಅದಕ್ಕೆ ಸೇರಿಸೋಣ. ನೋಡಿ, ನಾನು ತೊಗೊಂಡಿರೋಂಥ ನೀರು ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ನಾವು 2 ಈರುಳ್ಳಿಗಳನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿಗಳನ್ನ ಇದರಲ್ಲಿ ಸೇರಿಸೋಣ. ನೋಡಿ, ಇದ್ರ ಜೊತೆಗೆ ನಾನು ಬೇಯೋದಕ್ಕಿಂತ 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಎರಡನ್ನೂ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಳ್ಳೋಣ. ಒಂದು 2 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡ್ತೀನಿ, ಅಷ್ಟರಲ್ಲಿ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ನಾನು ಹಾಕಿರೋಂಥ ಹಸಿಮೆಣಸಿನ್ಕಾಯಿನ ವಾಪಸ್ ತೊಗೊಂಡ್ಬಿಡ್ತೀನಿ. ಈ ರೀತಿ ಬೆಂದಿರೋಂಥ ಮೆಣಸಿನ್ಕಾಯಿನ ನಾನು ಚಟ್ನಿಗೆ ಉಪಯೋಗಿಸ್ಕೊತೀನಿ. ಹಾಗಾಗಿ ಈ ಚಟ್ನಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕ್ಕೊಳ್ಬಾರ್ದು, ಈ ರೀತಿ ನೀರಲ್ಲಿ ಬೇಯಿಸ್ಬಿಟ್ಟೆ ಹಾಕ್ಕೊಳ್ಬೇಕು. ಹಾಗಾಗಿ ನಾನು ಈರುಳ್ಳಿ ಜೊತೆನೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಬೆಂದಿದೆ. ಈ ಟೈಮಲ್ಲಿ ನಾನು ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ.
ನೋಡಿ, ಈ ಈರುಳ್ಳಿ ಬೇಯೋದಕ್ಕೆ ನಾವು ಹೆಚ್ಚೇನು ನೀರು ತೊಗೊಳ್ಬಾರ್ದು. ಈರುಳ್ಳಿ ಬೇಯೋಕ್ಕೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಮಾತ್ರ ನೀರನ್ನು ತೊಗೋಬೇಕಾಗುತ್ತೆ. ಜೊತೆಗೆ ಈರುಳ್ಳಿ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು 4 ಆಲೂಗೆಡ್ಡೆಯನ್ನು ತೊಗೊಂಡು ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಆ ಬೆಂದಿರೋಂಥ ಆಲೂಗೆಡ್ಡೆನೂ ಸಹ ಇದರಲ್ಲಿ ಸೇರಿಸಿ ಎಲ್ಲ ನೀಟಾಗಿ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ನಾನು ಆಗಲೇ ಉಪ್ಪು ಸೇರಿಸಿರೋದ್ರಿಂದ ಮತ್ತೆ ಉಪ್ಪು ಸೇರಿಸೋದು ಬೇಡ. ಈ ಆಲೂಗೆಡ್ಡೆ ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಇದು 1-2 ನಿಮಿಷ ಆಲೂಗೆಡ್ಡೆ ಉಪ್ಪೆಲ್ಲ ಹತ್ತಿದ್ರೆ ಪಲ್ಯ ರೆಡಿ ಆಗುತ್ತೆ. ಈ ರೀತಿಯಾದ ಪಲ್ಯವನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀಟಾಗಿ ಎಲ್ಲದಕ್ಕೂ ಉಪ್ಪು ಅಂಟಿದೆ. ಈಗ 2 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಅಲ್ಲಿಗೆ ದೋಸೆಗೆ ಬೇಕಾಗಿರೋಂಥ ಪಲ್ಯ ರೆಡಿಯಾಗಿದೆ. ನೋಡಿ, ಈಗ ಈ ದೋಸೆಗೆ ಒಂದು ಚಟ್ನಿ ಮಾಡ್ಕೊಳ್ಬೇಕಾಗುತ್ತೆ. ಈ ಚಟ್ನಿಯನ್ನು ಅಷ್ಟೇ ಸ್ವಲ್ಪ ವಿಶೇಷವಾಗಿರುತ್ತೆ. ಈ ಚಟ್ನಿಗೆ ನಾನು ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಹಸಿ ಈರುಳ್ಳಿ, ಕೊತ್ತಂಬರಿ, ಒಂದು 3-4 ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಚಕ್ಕೆ, 1 ಲವಂಗ, 1 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಮೆಣಸಿನ್ಕಾಯಿನ ನಾನು ಹುರಿದ್ಬಿಟ್ಟು ಹಾಕಾಗಿಲ್ಲ. ಇದನ್ನು ಈರುಳ್ಳಿ ಜೊತೆ ಬೇಯಿಸ್ಕೊಂಡೆಲ್ಲ ಆ ರೀತಿಯಾಗಿ ನೀರಲ್ಲಿ ಬೆಂದಿರೋಂಥ ಈರುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಏಲಕ್ಕಿಯನ್ನು ಸಿಪ್ಪೆ ಇದ್ದಾಗ ಹಾಕ್ಬಿಡಿ, ಇದನ್ನು ಬಿಡಿಸ್ಬಿಟ್ಟು ಹಾಕ್ಕೊಳ್ಳೋಣ. ಇಷ್ಟನ್ನು ಸೇರಿಸ್ಕೊಂಡು ನಾನು ಈ ಚಟ್ನಿಯನ್ನು ರೆಡಿ ಮಾಡ್ಕೊತೀನಿ. ನೋಡಿ, ಈ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಹೆಚ್ಚು ನೀರು ಹಾಕಬಾರ್ದು, ತುಂಬ ನುಣ್ಣಗೂ ರುಬ್ಬಾರ್ದು. ಈ ರೀತಿ ಸ್ವಲ್ಪ ರಫ್ ಆಗಿರಬೇಕು. ಈಗ ಇದಕ್ಕೆ ಮತ್ತೊಂದು ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಕೆಂಪು ಚಟ್ನಿ ಮಾಡೋದಕ್ಕೆ ನಾನು 5-6 ಬ್ಯಾಡಗಿ ಮೆಣಸಿನ್ಕಾಯಿ, 2-3 ಗುಂಟೂರು ಮೆಣಸಿನ್ಕಾಯಿನ ಅರ್ಧ ಗಂಟೆ ಮುಂಚಿತವಾಗಿ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ನೆಂದಿರೋಂಥ ಮೆಣಸಿನ್ಕಾಯಿನ ನಾನು ಅದರಲ್ಲಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಹಾಕ್ತಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 3-4 ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಕೆಂಪು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಬೆಣ್ಣೆ ದೋಸೆಗೆ ಬೇಕಾದಂತಹ ಪಲ್ಯ, ಕೆಂಪು ಖಾರ ಮತ್ತು ಚಟ್ನಿ ಎಲ್ಲವೂ ರೆಡಿಯಾಗಿದೆ. ಈಗ ದೋಸೆ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ನೋಡಿ, ಈಗ ದೋಸೆ ಇಟ್ಟು ಎಷ್ಟು ನೀಟಾಗಿ ಉಳಿ ಬಂದಿದೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಪಿಂಚಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನಾವೀಗ ದೋಸೆಗಳನ್ನ ಹಾಕೋಣ. ನೋಡಿ, ನಾನೀಗ ಸ್ಟವ್ ಹಚ್ಚಿ ತವ ಇಟ್ಟಿದ್ದೀನಿ. ಇದು ಯಾವ ರೀತಿ ಕಾಯಬೇಕಪ್ಪ ಅಂದರೆ ತುಂಬ ಚೆನ್ನಾಗಿ ತವ ಕಾಯಬೇಕು. ಈ ರೀತಿ ಕಾಯ್ದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ದೋಸೆ ಹಿಟ್ಟನ್ನ ಹಾಕ್ತಾ ಹೋಗೋಣ. ನೋಡಿ, ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನ ಹಾಕ್ಕೊಂಡು ತುಂಬ ತೆಳುವಾಗಿ ಹಾಕಬೇಡಿ. ದೋಸೆ ಸ್ವಲ್ಪ ಇದು ದಪ್ಪನೇ ಇರಬೇಕು. ಈ ರೀತಿ ದೋಸೆಯನ್ನು ಹಾಕಿ ನೋಡಿ. ದೋಸೆಯನ್ನು ಹಾಕಿದ್ಮೇಲೆ ಈ ರೀತಿ ನಾನು ಮನೆಯಲ್ಲೇ ಮಾಡಿರೋಂಥ ತಾಜಾ ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಈ ಬೆಣ್ಣೆಯನ್ನು ತೊಗೊಂಡು ಅಲ್ಲಲ್ಲೇ ಇದನ್ನು ಹಾಕ್ತಾ ಬರಬೇಕು. ನೋಡಿ, ಈ ರೀತಿ ಎಲ್ಲ ಕಡೆಗೂ ಹಾಕಿ ಕರಗಿದ ಮೇಲೆ ನೀಟಾಗೆಲ್ಲ ಸ್ಪ್ರೆಡ್ ಮಾಡೋಣ. ನೋಡಿ, ಈಗ ಸ್ವಲ್ಪ ಬೆಣ್ಣೆ ಕರಗಿದ ಮೇಲೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಬನ್ನಿ. ಅದು ಚೆನ್ನಾಗಿ ಬೆಣ್ಣೆ ಜೊತೆ ಬೇಯಬೇಕು. ನೋಡಿ, ಈಗ ಇನ್ನೊಂದು ಕಡೆಗೆ ತಿರುವಾಕೋಣ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಈಗ ಈ ಭಾಗ ಬೆಂದಿದೆ. ಈಗ ಮತ್ತೆ ತಿರುವಾಕೋಣ. ನೋಡಿ, ಇದು ಬೆಣ್ಣೆ ದೋಸೆ ರೆಡಿಯಾಗಿದೆ. ಈಗ ಇನ್ನೊಂದು ವಿಧದ ದೋಸೆನ ತೋರಿಸ್ತೀನಿ. ಈಗ ಇದನ್ನು ತಗೊಳ್ಳೋಣ. ನೋಡಿ, ಪ್ರತಿ ಸಾರಿ ದೋಸೆ ಹಾಕಬೇಕಾದ್ರೂ ನೀವು ತವ ಮೇಲೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ 1-2 ಸೌಟನ್ನು ಹಾಕ್ಕೊಂಡು ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ. ಇಷ್ಟು ದಪ್ಪ ಇರಲಿ. ನೋಡಿ, ಈಗ ನಾನು ಬೆಣ್ಣೆನ ಸ್ವಲ್ಪ ಎಲ್ಲ ಕಡೆಗೂ ಹಾಕ್ತಾ ಬರ್ತೀನಿ. ಈ ರೀತಿ ಕೈಯಿಂದನೇ ಹಾಕಬೇಕು. ನಾವು ಸ್ಪೂನ್ ಸಹಾಯದಿಂದ ಹಾಕೋದ್ರೆ ನೀಟಾಗಿ ಎಲ್ಲ ಕಡೆ ಬರಲ್ಲ. ಅದು ಒಂದು 4-5 ಕಡೆ ಹಾಕ್ರಿ. ನೋಡಿ, ಆ ಬೆಣ್ಣೆನೀಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಬನ್ನಿ. ನೋಡಿ, ಈಗ ನಾನು ಮಸಾಲ ಬೆಣ್ಣೆ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಕೆಂಪು ಖಾರವನ್ನು ಮೇಲೆಲ್ಲ ಹಚ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕೆಂಪು ಖಾರವನ್ನು ದೋಸೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾದಮೇಲೆ ಇದಕ್ಕೆ ಮತ್ತೊಮ್ಮೆ ನಾವು ಬೆಣ್ಣೆನ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ನಾವು ಮಾಡ್ಕೊಂಡಿರೋಂಥ ಪಲ್ಯವನ್ನು ನಾವು ಈ ದೋಸೆ ಮೇಲೆ ಹಾಕೋಣ. ಈಗ ಇದನ್ನು ಫೋಲ್ಡ್ ಮಾಡೋಣ. ನೋಡಿ, ಈಗ ಈ ರೀತಿಯಾಗಿ ರೋಲ್ ಮಾಡ್ತಾ ಬನ್ನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ಮಸಾಲ ಬೆಣ್ಣೆ ದೋಸೆ ರೆಡಿ ಆಗುತ್ತೆ.
ನೋಡಿ ಅದೇ ರೀತಿ ಒಂದೊಂದೇ ದೋಸೆಗಳನ್ನ ಬೆಣ್ಣೆ ದೋಸೆ ಮಾಡೋದಕ್ಕೆ ಬರೀ ಬೆಣ್ಣೆನ ಹಚ್ಚಬೇಕಾಗುತ್ತೆ. ಮಸಾಲ ಬೆಣ್ಣೆ ದೋಸೆ ಮಾಡೋದಕ್ಕೆ ನಾವು ಮಾಡ್ಕೊಂಡಿರೋಂಥ ಕೆಂಪು ಖಾರವನ್ನು ಹಚ್ಚಬೇಕಾಗುತ್ತೆ. ಈ ರೀತಿ ಮಾಡ್ತಾ ಬರೋಣ. ನೋಡಿ ಈಗ ಬೆಣ್ಣೆಯನ್ನು ಹಾಕಿದ್ದೀನಿ, ಅದ್ರ ಮೇಲೆ ಕೆಂಪು ಖಾರವನ್ನು ಸವರ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ಬೆಣ್ಣೆ ದೋಸೆ ಹಾಗೂ ಚಟ್ನಿ ಪಲ್ಯ ಎಲ್ಲ ಸವಿಯಲು ಸಿದ್ಧವಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹಾಗಾಗಿ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲಿ ಮಾಡ್ತಾ ಹೋಗಿ ನೀವು ಸಹ ದಾವಣಗೆರೆಯಲ್ಲೇ ಮಾಡುವಂಥ ಬೆಣ್ಣೆ ದೋಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.